ರಾಜ್ಯ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ ಆಗುತ್ತಾ? ಹಾಗಂತ ಸರ್ಕಾರ ಬೀಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಮುಂದಿನ 6 ತಿಂಗಳಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆ ಆಗುತ್ತೆ ಅನ್ನೋದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ನುಡಿದಂಥ ಭವಿಷ್ಯವಾಣಿ. ಸಿಎಂ ಡಿಸಿಎಂ ಕುರ್ಚಿ ಗುದ್ದಾಟದಿಂದ ಸರ್ಕಾರ ಪತನ ಆಗಲಿದೆ ಅಂತ ಹೇಳಿ ಇನ್ನೋರ್ವ ಮಾಜಿ ಸಿಎಂ ಶೆಟ್ಟರ್ ಕೂಡ ಕವಡೆ ಹಾಕಿದ್ದಾರೆ. ಮುಂದಿನ 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು. ವಿಶ್ವಗುರುವಿನ ವಾಣಿ ಕಾಂಗ್ರೆಸ್ಗೆ ಹೇಳಿ ಮಾಡಿಸಿದಂತಿದೆ. ರಾಜ್ಯ ಕಾಂಗ್ರೆಸ್ನ ಮನೆ ಮನಗಳಲ್ಲಿ ರೋಷಾಗ್ನಿ ಜ್ವಾಲೆಯಾಗಿದೆ. ಅಗ್ನಿ ಪರ್ವತವಾಗಿ ಧಗಧಗನೆ ಉರಿತಾ ಇದೆ. ಹಸ್ತದೊಳಗಣ ಕಿಚ್ಚು ಆಲಿಸಬೇಕಿದ್ದ ಹೈಕಮಾಂಡ್ ವಿಚಿತ್ರ ಒತ್ತಡಕ್ಕೆ ಸಿಲುಕಿದೆ. ಅಸಹಾಯಕ ಮಹಾ ಮೌನಕ್ಕೆ ಜಾರಿದೆ. ಮುಂದಿನ 6 ತಿಂಗಳಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆ. ಕುರ್ಚಿ ಕಿತ್ತಾಟದ ನಡುವೆ ಎಚ್ಡಿಕೆ ಮಾರ್ಮಿಕ ಮಾತು. ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇವೆ. ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಹತ್ತಿರವಾಗ್ತಿದ್ಯಾ ಅನ್ನುವ ಅನುಮಾನ ದಟ್ಟೈಸ್ತಾ ಇದೆ. ಮುಂದಿನ 6 ತಿಂಗಳಲ್ಲಿ ಏನು ಬೇಕಾದ್ರೂ ಆಗುವ ಸಾಧ್ಯತೆಗಳ ಭವಿಷ್ಯವಾಣಿ ಕೇಳಿಸ್ತಾ ಇದೆ. ಅದೇ ಕಾರಣಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಂದಿನ 6 ತಿಂಗಳಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆ ನಡೆಯುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಕೈ ಚೆಲ್ಲಿ ಹೊಟ್ಟೋಗಿರ್ತದೆ. ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡತಕ್ಕಂಥದ್ದು ಮುಂದಿನ 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು. ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಎಚ್ಡಿಕೆ ಆಡಿದ ಈ ಮಾತು ರಾಜ್ಯ ರಾಜಕೀಯದ ಸ್ಥಿತಿಗತಿಗಳ ಕನ್ನಡಿಯ ಬೆಳಕು ಹಿಡಿತಾ ಇದೆ. ಅವರ ಹೇಳಿಕೆ ಹಿಂದೆ 10 ರಾಜಕೀಯ ಲೆಕ್ಕಾಚಾರಗಳು ಗೋಚರಿಸ್ತಾ ಇವೆ. 6 ತಿಂಗಳಲ್ಲಿ ರಾಜ್ಯ ಕೈ ಸರ್ಕಾರಕ್ಕೆ ಸಂಕಷ್ಟ ಕಾದಿದ್ಯಾ ಅನ್ನುವ ಸಂಶಯ ದ್ವಿಗಣಿಸಿದೆ. ಸ್ಪಷ್ಟ ಬಹುಮತ ಇದ್ರೂ ಸರ್ಕಾರ ಪತನ ಆಗುತ್ತಾ? 2019ರಲ್ಲಿ ತಮ್ಮ ಮೈತ್ರಿ ಸರ್ಕಾರಕ್ಕೆ ಆದ ಗತಿ ಕಾಂಗ್ರೆಸ್ಗೆ ಕಾದಿದ್ಯಾ ಎಂಬ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಿ ಡಿಕೆಶಿಗೆ ಸ್ಥಾನ ನೀಡಿದ್ರೆ ಆಗುವ ಪರಿಣಾಮಗಳ ಬಗ್ಗೆ ಎಚ್ಡಿಕೆ ಭವಿಷ್ಯ ನುಡಿದಂತಿದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಡಿಕೆಶಿಗೆ ಬೆಂಬಲ ನೀಡಿಲ್ಲ. ಆಗ ತಮಗಾದ ಅನುಭವ ಡಿಕೆಶಿಗೂ ಆಗಲಿದೆ. ಸಿದ್ದರಾಮಯ್ಯ ಬೆಂಬಲಿಗರು ಡಿಕೆಶಿ ಅಧಿಕಾರಕ್ಕೆ ಬಂದ್ರೆ ಕಂಟಕ ಎಂಬ ದಾಟಿಯಲ್ಲಿ ಎಚ್ಡಿಕೆ ಮಾತಿನ ದಾಳವನ್ನ ಉರುಳಿಸಿದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡದೇ ಇದ್ರೆ ಡಿಕೆಶಿ ರಾಜಕೀಯ ತಂತ್ರಗಾರಿಕೆ ಮಾಡುವುದು ಪಕ್ಕಾ. ಆಗ ಡಿಕೆಶಿ ಬೆಂಬಲಿಗರು ಸಿದ್ದರಾಮಯ್ಯ ವಿರುದ್ಧ ರೆಬಲ್ ಆಗಲಿದ್ದಾರೆ. ಸಿದ್ದರಾಮಯ್ಯಗೆ ಬೆಂಬಲ ನೀಡದೆ ಹೊರ ಹೋಗಲಿದ್ದು ರಾಜೀನಾಮೆ ಪರ್ವದ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. 2019ರಲ್ಲಿ ಕಾಂಗ್ರೆಸ್ ಶಾಸಕರೇ ಬಿಜೆಪಿ ಜೊತೆ ಹಸ್ತಲಾಘವ ಮಾಡಿದ್ದ ಗಳಿಗೆಯನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿ ಎಚ್ಡಿಕೆ ನಿಗೂಢ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಈ ಕಿತ್ತಾಟದಲ್ಲಿ ಮಧ್ಯಂತರ ಚುನಾವಣೆ ಬಂದ್ರೂ ಪಕ್ಷ ರೆಡಿ ಇರಬೇಕು ಎಂಬ ಸಂದೇಶ ರವಾನಿಸಿದ್ದಾರೆ. 6 ತಿಂಗಳ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯಾಗಲಿದೆ ಎಂಬ ಕುಮಾರಸ್ವಾಮಿ ಮಾತಿಗೆ ಹಗಲು ಕನಸು ಕಾಣ್ತಿದ್ದಾರೆ ಅಂತ ಸಚಿವ ಮಹದೇವಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮಾತಿಗೆ ಕೋಲಾರದಲ್ಲಿ ಎಚ್ಡಿಕೆ ನಾನು ಊಹೆಯಲ್ಲೂ ಇಲ್ಲ, ಭ್ರಮೆಯಲ್ಲೂ ಇಲ್ಲ ಅಂತ ಕೌಂಟರ್ ಕೊಟ್ರು. ಎಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಏನು ಆಗಲ್ಲ ಬಿಡಿ. ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ದಿಸ್ ಟರ್ಮ್ 2028 ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ. ನಾನು ಈಗಿನ ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಭ್ರಮೆನೂ ಇಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷ
ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಹೈಕಮಾಂಡ್ ಸೂಚನೆ ಕೊಟ್ರೂ ಸಿದ್ದು ರಾಜೀನಾಮೆ ನೀಡಲ್ಲ. ಗುದ್ದಾಟದಲ್ಲಿ ಸರ್ಕಾರದ ಪತನ ಫಿಕ್ಸ್, ಭವಿಷ್ಯ ನುಡಿದ ಶೆಟ್ಟರ್. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲ್ಲ, ಇದು ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಹೇಳಿದ ಭವಿಷ್ಯ. ಆ ಕಡೆ ಡಿಕೆಶಿ ಸಿಎಂ ಆಗಬೇಕು ಅನ್ನುವ ಹಠವನ್ನಂತೂ ಬಿಡಲ್ಲ. ಈ ಗುದ್ದಾಟದಲ್ಲಿ ಸರ್ಕಾರ ಪತನ ಆಗಲಿದೆ ಅಂತ ಸಂಸದ ಶೆಟ್ಟರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯರು ಎಟ್ ಎನಿ ಕಾಸ್ಟ್ ಅವರ ಅಧಿಕಾರದಿಂದ ಬಿಡುವುದಿಲ್ಲ, ಅವರು ರಾಜೀನಾಮೆ ಕೊಡುವುದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅವ್ರ ಡೈರೆಕ್ಷನ್ ಕೊಟ್ಟರು ರಾಜೀನಾಮೆ ಕೊಡುವುದಿಲ್ಲ. ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನುವಂತ ನೇಚರ್ ಸಿದ್ದರಾಮಯ್ಯ ಇರುತ್ತೆ. ಅದಕ್ಕೆ ಪೂರಕವಾಗಿ ಅವ್ರ ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯಿದೆ ಅಂತ ಹೇಳಿ. ಹೀಗಾಗಿ ಅವ್ರು ಎಟ್ ಎನಿ ಕಾಸ್ಟ್ ಅಧಿಕಾರಕ್ಕೆ ಬಿಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕನ್ನುವಂತ ಹಠದಿಂದ ಹಿಂದೆ ಸರಿಯುವುದಿಲ್ಲ. ಕೊನೆಗೆ ಎಲ್ಲಿಗೆ ಬರ್ತದೆ ಇದು? ಸರ್ಕಾರದ ಪತನ. ಸದ್ಯಕ್ಕೆ ಹೊತ್ತಿದ ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ನು 6 ತಿಂಗಳು ಉರಿಯೋದ್ ಪಕ್ಕಾ ಆಗಿದೆ. ಆ ಬಳಿಕವೇ ಸರ್ಕಾರದ ಭವಿಷ್ಯ ಏನಾಗ್ಲಿದೆ ಅನ್ನೋದು ಗೊತ್ತಾಗ್ಲಿದೆ. ಆದ್ರೆ ವರ್ತಮಾನದ ಕಥೆ ಏನು ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.